ಇವತ್ತು ಮೂಡಿಗೆರೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ಎಲ್ಲ ಗೆಳೆಯರ ಬಳಗ ಒಂದು ಜನಹಿತ ಭೂವಿನ ಬಡವರ ಐಕ್ಯತಾ ಒಕ್ಕೂಟ ಅಂತೇಳಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಅಕ್ರಮ ಭೂ ಮಂಜೂರಾತಿಯ ವಿರುದ್ಧ ನ್ಯಾಯಾಲಯದಲ್ಲಿ ಇವಾಗ ಸರ್ಕಾರ ಮತ್ತು ಏನು ಅಕ್ರಮ ಭೂ ಮಂಜೂರಾತಿದಾರರ ಮಧ್ಯೆ ಏನು ಕೇಸ್ ನಡೀತಾ ಇದೆ, ಇದ್ರ ಭಾಗವಾಗಿ ನಾವು ಮಧ್ಯ ಪ್ರವೇಶ ಮಾಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ಇದರ ಭಾಗವಾಗಿ ಈಗಾಗಲೇ ಇಲ್ಲಿ ಏನು ಅಕ್ರಮ ಭೂ ಮಂಜೂರಾತಿ ಆಗಿದೆ 10,785 ಎಕರೆ. ಅದ್ರ ಜೊತೆ ಇವತ್ತು ಸರ್ಕಾರವೇ ಮೊನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿರ್ತಕ್ಕಂಥ 30,572 ಎಕರೆ ಮತ್ತು ಇಲ್ಲಿರ್ತಕ್ಕಂಥ BPL ಕುಟುಂಬ 17,000 ಮತ್ತು APL ಕುಟುಂಬ 4,000, 22,000 ಕುಟುಂಬಕ್ಕೆ ಸರ್ಕಾರಿ ಭೂಮಿ ಇರ್ತಕ್ಕಂಥ ಈ ಲಭ್ಯತೆ ಭೂಮಿಯನ್ನು ವಶಪಡಿಸ್ಕೊಂಡು ಈ ಅಕ್ರಮ ಭೂ ಮಂಜೂರಾತಿಯನ್ನು ವಜಾಗೊಳಿಸಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ 2 ಎಕರೆ ಭೂಮಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾಯಿದ್ವಿ. ಯಾಕೆಂದರೆ ಈಗಾಗಲೇ ಇಲ್ಲಿರ್ತಕ್ಕಂಥ ಅಕ್ರಮ ಭೂ ಮಂಜೂರಾತಿಯ ಫಲಾನುಭವಿಗಳೇನಿದ್ದಾರೆ ಅಕ್ರಮವಾಗಿ ಮಂಜೂರು ಮಾಡಿಕೊಂಡಿರ್ತಕ್ಕಂಥ ಇವತ್ತು ಈ ರಾಜ್ಯದವರೇ ಅಲ್ಲ, ಹೊರ ರಾಜ್ಯದವರು, ಹೊರ ದೇಶದವರು, ಹೊರ ಜಿಲ್ಲೆಯವರು, ಇದಕ್ಕೂ ಇಲ್ಲಿ ಇರ್ತಕ್ಕಂಥ ಭೂಮಿ ಮಂಜೂರಾತಿಗೂ ಮತ್ತು ಅವರಿಗೂ ಸಂಬಂಧವೇ ಇಲ್ಲದಂಥವರು ಇವತ್ತು ಭೂಮಿಯನ್ನು ಮಂಜೂರು ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಸ್ಪಷ್ಟವಾಗಿ ಮೊನ್ನೆ 15ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ವಿತ್ ಡಾಕ್ಯುಮೆಂಟ್ಸಲ್ಲಿ ಯಾರ್ಯಾರು ಅವರ ಕುಟುಂಬಕ್ಕೆ ಎಷ್ಟು ಭೂಮಿ ಇದೆ, ಅವ್ರು ಯಾವ ರೀತಿ ಮಂಜೂರು ಮಾಡ್ಕೊಂಡಿದ್ದಾರೆ, ಒಂದೇ ಕುಟುಂಬಕ್ಕೆ ಎಷ್ಟು ಜನಕ್ಕೆ ಮಂಜೂರು ಮಾಡಿದ್ದಾರೆ, ಹೊರ ರಾಜ್ಯದವ್ರಿಗೆ ಹೆಂಗೆ ಮಂಜೂರು ಮಾಡಿದ್ದಾರೆ, ಹೊರ ದೇಶದವ್ರಿಗೆ ಹೆಂಗೆ ಇಲ್ಲಿ ಭೂಮಿಯನ್ನು ಮಂಜೂರಾತಿ ಮಾಡಿದ್ದಾರೆ, ಅದೆಲ್ಲವನ್ನು ವಜಾಗೊಳಿಸಬೇಕು. ಅದರ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ದೂರನ್ನು ಕೂಡ ಸಲ್ಲಿಸಿದ್ವಿ. ಇನ್ನು ಈಗಾಗಲೇ ನಾವು ಕಾನೂನು ತಜ್ಞರ ಜೊತೆ ಮಾತಾಡಿದ್ವಿ, ನಮ್ಮ ವಕೀಲರ ಜೊತೆ ನಾವು ಮಾತಾಡಿದ್ವಿ. ಒಂದು ನಿಯೋಗ ಹೋಗಿ ನಾವು ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇದೆ, ಕಂದಾಯ ಇಲಾಖೆಯಲ್ಲೂ ಕೇಸ್ ನಡೀತಾ ಇದೆ, ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಕೂಡ ಕೇಸ್ ನಡೀತಾ ಇದೆ. ಅದರ ಭಾಗವಾಗಿ ಈ ಕೇಸಲ್ಲೂ ಸರ್ಕಾರ ಮತ್ತು ಈ ಅಕ್ರಮ ಮಂಜೂರಾತಿದಾರರ ನಡುವೆ ಏನು ಕೇಸ್ ನಡೀತಾ ಇದೆ ಹೈಕೋರ್ಟ್ನಲ್ಲಿ, ನಾವು ಕೂಡ ಒಂದು ಮಧ್ಯ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗಪಡಿಸಿಕೊಂಡು ನಾವು ಅಕ್ರಮ ಭೂ ಮಂಜೂರಾತಿಯನ್ನು ರದ್ದುಗೊಳಿಸಲಿಕ್ಕೆ ಏನೇನು ನಾವು ದಾಖಲಾತಿ ಬೇಕು ಅದೆಲ್ಲವನ್ನು ತಯಾರಿ ಮಾಡಿದ್ದೀವಿ. ಈಗ ಸ್ಥಳೀಯ ಪಂಚಾಯಿತಿಯವರು ಕೂಡ ನಮಗೆ ಇಲ್ಲಿ ಇವರು ಯಾರು ಕೂಡ ಇಲ್ಲಿಯ ನಮ್ಮ ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಅವ್ರ ಮನೆ ಕಂದಾಯ ಆಗಲಿ ಯಾವುದು ಕೂಡ ಲಭ್ಯ ಇಲ್ಲ, ಇವರು ಯಾರು ಕೂಡ ಇಲ್ಲಿ ಅವರಲ್ಲ ಅಂತಕ್ಕಂಥ ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಮೂಡಿಗೆರೆಯ ತಾಲೂಕು ಕಚೇರಿಯಲ್ಲಿ ಹಿಂದೆ ಏನು ದರ್ಖಾಸು ಮಂಜೂರಿ ಆಗಿತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ದರ್ಖಾಸು ಮಂಜೂರಿ ಆಗಿತ್ತು, ಆ ಭೂಮಿಯನ್ನು ಇವತ್ತು ಅವರ ಎಲ್ಲ ಕಡತಗಳನ್ನು ತಾಲೂಕು ಕಚೇರಿಯಿಂದ ಕಳವು ಮಾಡಿ ಅದೇ ಭೂಮಿಯನ್ನು ಇವತ್ತು 53 ಮಂಜೂರು ಮಾಡಿರ್ತಕ್ಕಂಥ ಹಲವಾರು ಪ್ರಕರಣಗಳಿದ್ದಾವೆ. ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಇಟ್ಟು ಜಿಲ್ಲಾಧಿಕಾರಿಗಳಿಗೂ ನಾವು ದೂರನ್ನು ಕೊಟ್ಟಿದ್ದೀವಿ. ಇನ್ನು ಅದೇ ಜಾಗವನ್ನು ಹಿಂದೆ ಪಂಚಾಯಿತಿಯವರು ಇವಾಗ ಅಕ್ರಮ ಭೂ ಮಂಜೂರಾತಿ ಏನಾಗಿದೆ ಆ ಭೂಮಿಯನ್ನು 7-8 ವರ್ಷ ಹಿಂದೆಯೇ ಇವರು ಮಂಜೂರು ಆಗೋಕ್ಕಿಂತ 7-8 ವರ್ಷ ಹಿಂದೆಯೇ ಸ್ಥಳೀಯ ಪಂಚಾಯಿತಿಯವರು ಅದನ್ನು ಸರ್ಕಾರದ ಮೂಲಭೂತ ಉದ್ದೇಶಕ್ಕಾಗಿ ಮತ್ತು ನಿವೇಶನ ರೈತರಿಗೆ ಆ ಭೂಮಿಯನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ರೆಸಲ್ಯೂಷನ್ನ ಸಭಾ ನಡವಳಿಯನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಕಳಿಸಿರ್ತಕ್ಕಂಥ ದಾಖಲಾತಿ ನಮ್ಮ ಹತ್ರ ಇದೆ. ಇವರು ಇತ್ತೀಚೆಗೆ 2021, 20, 18, 24 ಈ ಇಸ್ವಿಯಲ್ಲಿ ಇವರು ಅಕ್ರಮವಾಗಿ ಭೂ ಮಂಜೂರಾತಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿಯೇ ಪಂಚಾಯಿತಿಯವರು ಅದನ್ನು ನಮಗೆ ನಿವೇಶನ ಕೊಡಿ ಅಂತೇಳಿ ಮಂಜೂರಾತಿಯನ್ನು ಅದೇನು ಸಭಾ ನಡವಳಿಯನ್ನು ಕಳಿಸಿದ್ದಾರೆ. ಆ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಅದೇ ರೀತಿ ಈಗಾಗಲೇ ಏನು ಅಕ್ರಮ ಮಂಜೂರಾತಿಯಲ್ಲಿ ಮಂಜೂರಿ ಆಗಿದೆ ಆ ಭೂಮಿ ಹಿಂದೆ ಮಶಾಣಕ್ಕೂ ಕೂಡ ಮಂಜೂರಿಯಾಗಿ ಸರ್ಕಾರದಿಂದ ಪಾಣಿ ಕೂಡ ಬರ್ತಾ ಇದೆ. ಆದರೂ ಕೂಡ ಇವರು ಅಧಿಕಾರಿಗಳು ದುಡ್ಡಿನ ಆಸೆಗೋಸ್ಕರ ಇವತ್ತು ಸ್ಥಳೀಯ ಏನು ಎಲ್ಲ ರಾಜಕೀಯ ಪಕ್ಷಗಳ ಏಜೆಂಟ್ರುಗಳು, ಕೆಲವು ಬ್ರೋಕರ್ಗಳು ಅಮಾಯಕ ಫಲಾನುಭವಿಗಳನ್ನು ಇವತ್ತು ಅವರಿಂದ ದುಡ್ಡನ್ನು ವಸೂಲಿ ಮಾಡಿ ಈ ಅಕ್ರಮ ಅಧಿಕಾರಿಗಳ ಮೂಲಕ, ಭ್ರಷ್ಟಾಚಾರದ ಮೂಲಕ ಇವತ್ತು ಅಕ್ರಮ ಭೂ ಮಂಜೂರಾತಿಯನ್ನು ಮಾಡಿಸ್ಕೊಂಡಿದ್ದಾರೆ. ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಹೊರ ರಾಜ್ಯದಿಂದ ಬಂದು ಇಲ್ಲಿ 800 ಎಕರೆ, 600 ಎಕರೆ, 100 ಎಕರೆ, 200 ಎಕರೆ ಭೂಮಿ ತಗೊಂಡು ಮತ್ತು ಇಲ್ಲಿ 53 ಅವರು ಯಾರು ಕೂಡ ಇಲ್ಲಿ ಅವರಲ್ಲ, ಅವರಿಗೆ 53 ಮಂಜೂರಿ ಆಗಿರುತ್ತೆ. ಆದರೆ ಇಲ್ಲೇ ಇರ್ತಕ್ಕಂಥ 60, 70, 80 ವರ್ಷ ಇಲ್ಲೇ ಜೀವನ ಮಾಡಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಂಗಡದ ಜನರಿಗೆ ಇವತ್ತು ಭೂಮಿ ಪಡೀಲಿಕ್ಕೆ, ಕನಿಷ್ಠ ಒಂದು ನಿವೇಶನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೈಕೋರ್ಟ್ನ ಅಲ್ಲಿ ಹೋಗಿ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನಾವು ಈ ಕೇಸಿಗೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶ ಮಾಡಿ ಅಪೀಲನ್ನು ಹೋಗಬೇಕಂತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ವಿ.